ವಿದ್ಯಾರ್ಥಿಗಳೇ ಸ್ವಾಗತ. ಈ ಪಾಠದಲ್ಲಿ ನೀವು ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ GMAW ಮೂಲಕ ಫ್ಲಾಟ್ ಪೊಸಿಷನ್ ನಲ್ಲಿ 10 mm ದಪ್ಪವಿರುವ MS ಪ್ಲೇಟ್ ನಲ್ಲಿ ಲ್ಯಾಬ್ ಜಾಯಿನ್ ಮಾಡಲು ಮತ್ತು ಪರೀಕ್ಷಿಸಲು ಕಲಿಯುತ್ತೇವೆ. ಈ ಅಭ್ಯಾಸದ ಕೊನೆಯಲ್ಲಿ ನೀವೇನು ಕಲಿತಿರುತ್ತೀರೆಂದರೆ 150 mm ಉದ್ದ, 50 mm ಅಗಲ ಮತ್ತು 10 mm ದಪ್ಪದ ಗಾತ್ರಕ್ಕೆ ಪ್ಲೇಟ್ಸ್ಗಳನ್ನು ತಯಾರಿಸುವುದು, ಲ್ಯಾಬ್ ಜಾಯಿಂಟ್ಸ್ಗಳನ್ನು ಸೆಟ್ ಮಾಡುವುದು ಮತ್ತು ಟ್ಯಾಕ್ ವೆಲ್ಡ್ ಮಾಡುವುದು, ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಬಳಸಿ ವೆಲ್ಡ್ ಮಾಡುವುದು, GMAW ಪ್ರಾಸೆಸ್, ವೆಲ್ಡ್ ಮತ್ತು ಬೀಡ್ ಅಪಿಯರೆನ್ಸ್ ನಲ್ಲಿ ಸರ್ಫೇಸ್ ಡಿಫೆಕ್ಟ್ಸ್ ಇದೆಯೇ ಎಂದು ಪರಿಶೀಲಿಸುವುದು. ನಾವೀಗ ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ GMAW ಮೂಲಕ ಫ್ಲಾಟ್ ಪೊಸಿಷನ್ ನಲ್ಲಿ 10 mm ದಪ್ಪವಿರುವ MS ಪ್ಲೇಟ್ ನಲ್ಲಿ ಲ್ಯಾಬ್ ಜಾಯಿಂಟ್ ವೆಲ್ಡಿಂಗ್ ಮಾಡಲು ಬೇಕಾದ ಟೂಲ್ಸ್ ಗಳನ್ನು ನೋಡೋಣ. ಸ್ಟೀಲ್ ರೂಲ್, ಬಾಲ್ ಪಿನ್ ಹ್ಯಾಮರ್, ಹಾಫ್ ರೌಂಡ್ ಫೈಲ್, ಟ್ರೈ ಸ್ಕ್ವೇರ್, tongs, chipping hammer, steel wire brush, personal safety equipment, key ಮತ್ತು spanner, helmet type screen, angle grinder, flow meter ಇರುವ gas regulator, CO2 gas heater, shielding gas hoses, ವೆಲ್ಡಿಂಗ್ ಪವರ್ ಸೋರ್ಸ್, ಸ್ಥಿರ ವೇಗ ಮತ್ತು ವೋಲ್ಟೇಜ್ ಅನ್ನು ಖಚಿತಪಡಿಸುವ ವೈರ್ ಫೀಡರ್ಸ್, ಎಲೆಕ್ಟ್ರಾಡ್ ವೈರ್ ನ ಪೂರೈಕೆ, ವೆಲ್ಡಿಂಗ್ ಗನ್, ಶೀಲ್ಡಿಂಗ್ ಗ್ಯಾಸ್ ಸಿಲಿಂಡರ್ CO2. ನಾವೀಗ ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ GMAW ಪ್ರಾಸೆಸ್ ಮೂಲಕ ಫ್ಲಾಟ್ ಪೊಸಿಷನ್ ನಲ್ಲಿ 10 mm ದಪ್ಪವಿರುವ MS ಪ್ಲೇಟ್ ಮೇಲೆ ಲ್ಯಾಬ್ ಜಾಯಿಂಟ್ ನ ಪ್ರೀ ವೆಲ್ಡಿಂಗ್ ಪ್ರಿಪರೇಷನ್ ಅನ್ನು ನೋಡೋಣ. ರಕ್ಷಣಾತ್ಮಕ ಉಡುಪುಗಳನ್ನು ಧರಿಸಿ. ಗ್ರೈಂಡಿಂಗ್ ಮಾಡುವಾಗ ಪ್ಲೇನ್ ಗಾಗಲ್ಸ್ ಮತ್ತು ಗ್ಯಾಸ್ ಕಟ್ಟಿಂಗ್ ಮಾಡುವಾಗ ವೆಲ್ಡಿಂಗ್ ಗಾಗಲ್ಸ್ ಗಳನ್ನು ಬಳಸಿ. 150 mm ಉದ್ದ, 50 mm ಅಗಲ ಮತ್ತು 10 mm ದಪ್ಪದ ಗಾತ್ರಕ್ಕೆ ಗ್ಯಾಸ್ ಕಟ್ಟಿಂಗ್ ಮೂಲಕ ಪ್ಲೇಟ್ಸ್ಗಳನ್ನು ಕತ್ತರಿಸಿ. ಗ್ರೈಂಡಿಂಗ್ ಬಳಸಿ ಅಂಚುಗಳನ್ನು ರೀಬರ್ ಮಾಡಿ. ಪ್ಲೇಟ್ಸ್ ಚೌಕಾಕಾರವಾಗಿದೆಯೇ ಎಂದು ಪರಿಶೀಲಿಸಿ. ಕಾರ್ಬನ್ ಸ್ಟೀಲ್ ವೈರ್ ಬ್ರಷ್ ನಿಂದ ಪ್ಲೇಟ್ಸ್ಗಳ ಮೇಲ್ಮೈಯನ್ನು ಸ್ವಚ್ಛಗೊಳಿಸಿ. ಪ್ಲೇಟ್ಸ್ಗಳನ್ನು ಲ್ಯಾಬ್ ಜಾಯಿಂಟ್ ಆಗಿ ಸೆಟ್ ಮಾಡಿ. ಟಾರ್ಚ್ ನೊಂದಿಗೆ GMAW ಯಂತ್ರವನ್ನು ಸೆಟ್ ಮಾಡಿ. 0.8 mm ಡಯಾ ಮೈಲ್ಡ್ ಸ್ಟೀಲ್ ಫಿಲ್ಲರ್ ವೈರ್ ಬಳಸಿ. 90 ರಿಂದ 100 ಆಂಪ್ಸ್ ಕರೆಂಟ್ ಸೆಟ್ ಮಾಡಿ. ಅನುಗುಣವಾದ ವೈರ್ ಫೀಡ್ ರೇಟ್ ಮತ್ತು 90 ರಿಂದ 20 ಆರ್ಕ್ ವೋಲ್ಟೇಜ್ ಸೆಟ್ ಮಾಡಿ. ಲ್ಯಾಬ್ ಜಾಯಿಂಟ್ ನ ಎರಡು ತುದಿಗಳಲ್ಲಿ ಕನಿಷ್ಠ 10 mm ಉದ್ದವಿರುವ ಟ್ಯಾಕ್ ವೆಲ್ಡ್ ಮಾಡಿ. ಟ್ಯಾಕ್ ವೆಲ್ಡ್ ಅನ್ನು ಸ್ವಚ್ಛಗೊಳಿಸಿ. CO2 ವೆಲ್ಡಿಂಗ್ ಪ್ರಾಸೆಸ್ ಅನೇಕ ಕಲ್ಮಶಗಳನ್ನು ತೆಗೆದುಹಾಕುವ ಸಾಮರ್ಥ್ಯವನ್ನು ಹೊಂದಿಲ್ಲವಾದ್ದರಿಂದ ಪ್ಲೇಟ್ ಮೇಲ್ಮೈಯಿಂದ ಮಿಲ್ ಸ್ಕೇಲ್, ರಸ್ಟ್, ಪೇಂಟ್, ಆಯಿಲ್ ಅಥವಾ ಗ್ರೀಸ್ ಅನ್ನು ಸ್ವಚ್ಛಗೊಳಿಸುವುದು ಬಹಳ ಮುಖ್ಯ. ನಾವೀಗ ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ GMAW ಮೂಲಕ ಫ್ಲಾಟ್ ಪೊಸಿಷನ್ ನಲ್ಲಿ 10 mm ದಪ್ಪವಿರುವ MS ಪ್ಲೇಟ್ ಮೇಲೆ ಲ್ಯಾಬ್ ಜಾಯಿಂಟ್ ನ ವೆಲ್ಡಿಂಗ್ ಪ್ರಾಸೆಸ್ ಅನ್ನು ನೋಡೋಣ. ಹಾರಿಜಾಂಟಲ್ ಪ್ಲೇನ್ ನಿಂದ 45 ಡಿಗ್ರಿಯಲ್ಲಿ ಚಾನೆಲ್ ನಲ್ಲಿ ಟ್ಯಾಕ್ ವೆಲ್ಡ್ ಜಾಬ್ ಅನ್ನು ಇರಿಸಿ.
ಇದರಿಂದ ವೆಲ್ಡಿಂಗ್ ಅನ್ನು ಫ್ಲಾಟ್ ಪೊಸಿಷನ್ನಲ್ಲಿ ಮಾಡಬಹುದು. ಗನ್ ಅನ್ನು ಜಾಯಿಂಟ್ಗೆ ಲಂಬವಾಗಿ ಮತ್ತು ಪ್ರಯಾಣದ ದಿಕ್ಕಿಗೆ 5 ರಿಂದ 15 ಡಿಗ್ರಿಗಳಷ್ಟು ಕೋನಕ್ಕೆ ಹಿಡಿದಿಟ್ಟುಕೊಳ್ಳಲಾಗುತ್ತದೆ. 0.8 mm ಡಯಾ ಮೈಲ್ಡ್ ಸ್ಟೀಲ್ ಫಿಲ್ಲರ್ ವೈರ್ ಬಳಸಿ ಲ್ಯಾಪ್ ಜಾಯಿಂಟ್ನ ರೂಟ್ ರನ್ ಅನ್ನು ವೆಲ್ಡ್ ಮಾಡಿ. ಸ್ಟ್ರಿಂಗರ್ ಬೀಡ್ ವೆಲ್ಡಿಂಗ್ ಟೆಕ್ನಿಕ್ ಬಳಸಿ. ಬೀಡ್ ಅನ್ನು ಸ್ವಚ್ಛಗೊಳಿಸಿ. ರೂಟ್ ರನ್ ಅನ್ನು ಆವರಿಸುವ ವೇವ್ ಬೀಡ್ ಟೆಕ್ನಿಕ್ ಬಳಸಿಕೊಂಡು 2ನೇ ರನ್ ಅನ್ನು ಡೆಪಾಸಿಟ್ ಮಾಡಿ. ಟಾರ್ಚ್ಗೆ ವೇವಿಂಗ್ ಮೋಷನ್ ಕ್ರೆಸೆಂಟ್ ಮೋಷನ್ ಆಗಿದೆ. ಲ್ಯಾಪ್ ಜಾಯಿಂಟ್ ಮೇಲಿನ ಪ್ಲೇಟ್ನ ಅಂಚಿನಲ್ಲಿರುವ ಟಾರ್ಚ್ ಚಲನೆಯು ಅಂಚನ್ನು ಕರಗಿಸದಂತೆ ನಿಯಂತ್ರಿಸಬೇಕು. ಅಲ್ಲದೆ ಅಲ್ಪಾವಧಿಗೆ ವೆಲ್ಡ್ನ ಕೆಳಗಿನ ಟೋ ಅನ್ನು ತಲುಪಿದಾಗ ಟಾರ್ಚ್ ಅನ್ನು ವಿರಾಮಗೊಳಿಸಬೇಕು. ಇದರಿಂದಾಗಿ ಟೋನಲ್ಲಿ ಏನಾದರೂ ಅಂಡಕಟ್ಟಿದ್ದರೆ ಫಿಲ್ಲರ್ ಮೆಟಲ್ನಿಂದ ಸರಿಯಾಗಿ ತುಂಬಿಸಲಾಗುತ್ತದೆ. ಬೀಡನ್ನು ಸ್ವಚ್ಛಗೊಳಿಸಿ. 2ನೇ ರನ್ ಅಂತೆ 3ನೇ ರನ್ ಅನ್ನು ಡೆಪಾಸಿಟ್ ಮಾಡಿ. ಅಗತ್ಯವಿರುವ ಬೀಡ್ ರಿಇನ್ಫೋರ್ಸ್ಮೆಂಟ್, ಎತ್ತರ ಮತ್ತು ಅಪಿಯರೆನ್ಸ್ ಪಡೆಯಲು ಟಾರ್ಚ್ಗೆ ಏಕರೂಪದ ಪ್ರಯಾಣದ ವೇಗವನ್ನು ಕಾಪಾಡಿಕೊಳ್ಳಿ. ಕಾರ್ಬನ್ ಸ್ಟೀಲ್ ವೈರ್ ಬ್ರಷ್ ಬಳಸಿ ಪ್ರತಿ ರನ್ನ ನಂತರ ವೆಲ್ಡ್ ಮಾಡಿದ ಬೀಡನ್ನು ಸ್ವಚ್ಛಗೊಳಿಸಿ. ನಾವೀಗ ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ GMAW ಪ್ರಾಸೆಸ್ ಮೂಲಕ ಫ್ಲಾಟ್ ಪೊಸಿಷನ್ನಲ್ಲಿ 10 mm ದಪ್ಪವಿರುವ MS ಪ್ಲೇಟ್ ಮೇಲೆ ಲ್ಯಾಪ್ ಜಾಯಿಂಟ್ ಅನ್ನು ಮಾಡಲು ಮತ್ತು ಪರೀಕ್ಷಿಸಲು ಬೇಕಾದ ಪ್ರಾಮುಖ್ಯ ಅಂಶಗಳನ್ನು ನೋಡೋಣ. ಎಚ್ಚರಿಕೆ: ಪ್ಲೇಟ್ನ ಅಂಚು ಕರಗುವ ಡಿಫೆಕ್ಟ್ ಅನ್ನು ತಪ್ಪಿಸಲು ರೂಟ್ ರನ್ಗೆ ಬಳಸಿದ ಆರ್ಕ್ ವೋಲ್ಟೇಜ್ ಅನ್ನು 1 ವೋಲ್ಟ್ಗೆ ಮತ್ತು ಕರೆಂಟ್ ಅನ್ನು 5 ಆಂಪಿಯರ್ಗೆ ಕಡಿಮೆಗೊಳಿಸಿ. ಟಾರ್ಚ್ ನಾಜಲ್ ವೆಲ್ಡ್ ಸ್ಪ್ಯಾಟರ್ಗಳಿಂದ ಮುಚ್ಚಿ ಹೋದರೆ ಆಂಟಿ ಸ್ಪ್ಯಾಟರ್ ಸ್ಪ್ರೇಯನ್ನು ಬಳಸಿ. ಇದನ್ನು ಮಾಡದಿದ್ದಲ್ಲಿ ವೈರ್ ಫೀಡ್ ಅನಿಯಮಿತವಾಗಬಹುದು. ಇದು ಅನ್ಎಸ್ಟಾಬ್ಲಿಷ್ಡ್ ಆರ್ಕ್ ಅನ್ನು ಉಂಟು ಮಾಡಬಹುದು ಮತ್ತು CO2 ಅನಿಲ ಹರಿವು ಏಕರೂಪವಾಗಿರುವುದಿಲ್ಲ. ಇದು ವೆಲ್ಡ್ ಮತ್ತು ಪೋರೋಸಿಟಿಯ ವಾತಾವರಣದ ಮಾಲಿನ್ಯವನ್ನು ಉಂಟು ಮಾಡುತ್ತದೆ. ಎಕ್ಸೆಸಿವ್ ವೇವಿಂಗ್ ನಿಂದ ವೆಲ್ಡ್ನ ಟೋನಲ್ಲಿರುವ ಪ್ಲೇಟ್ ಏನ ಅಂಚು ಕರಗುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಲ್ಯಾಪ್ ವೆಲ್ಡ್ನ ಇನ್ನೊಂದು ಟೋನಲ್ಲಿ ಯಾವುದೇ ಅಂಡರ್ಕಟ್ ಇಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಈಗ ಡಿಫೆಕ್ಟ್ಸ್ಗಳನ್ನು ನೋಡೋಣ. ಅಂಡರ್ಕಟ್, excessive reinforcement, ಕರಗಿದ ಪ್ಲೇಟ್ ಅಂಚುಗಳು,
porosity, uneven bead width, blow holes. ಈ ಪಾಠದಲ್ಲಿ ನಾವೇನು ಕಲಿತೇವೆಂದರೆ 150 mm ಉದ್ದ, 50 mm ಅಗಲ ಮತ್ತು 50 mm ದಪ್ಪದ ಪ್ಲೇಟ್ಸ್ಗಳನ್ನು ತಯಾರಿಸುವುದು, ಲ್ಯಾಪ್ ಜಾಯಿಂಟ್ಸ್ಗಳನ್ನು ಸೆಟ್ ಮಾಡುವುದು ಮತ್ತು ಟ್ಯಾಕ್ ವೆಲ್ಡ್ ಮಾಡುವುದು. ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ GMAW ಪ್ರಾಸೆಸ್ ಬಳಸಿ ಫ್ಲಾಟ್ ಪೊಸಿಷನ್ನಲ್ಲಿ ವೆಲ್ಡ್ ಮಾಡುವುದು. ವೆಲ್ಡ್ ಮತ್ತು ಬೀಡ್ ಅಪಿಯರೆನ್ಸ್ನಲ್ಲಿ ಸರ್ಫೇಸ್ ಡಿಫೆಕ್ಟ್ಸ್ ಇದೆಯೇ ಎಂದು ಪರಿಶೀಲಿಸುವುದು. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಬಾಯ್.